ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ಬೆಳಿಗ್ಗೆನೇ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ಈಗ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ. ಟಿಫನ್ ಏನಪ್ಪ ಇವತ್ತು ಅಂತ ಅಂದ್ಕೊಂಡ್ರೆ ಹಾಗಲಕಾಯಿ ಗೊಜ್ಜು ಮತ್ತು ಚಪಾತಿ ಮಾಡ್ತಿದ್ದೀನಿ. ಚಪಾತಿಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಆಯಿಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಸ್ವಲ್ಪ ಬಿಸಿನೀರು ಇಟ್ಕೊಂಡು ಬಿಸಿನೀರಲ್ಲಿ ಹಿಟ್ಟನ್ನ ಕಲಿಸ್ಕೊತಿದ್ದೀನಿ. ಬಿಸಿನೀರು ಇಟ್ಕೊಳ್ಳೋಂಥ ಉದ್ದೇಶ ಯಾಕಪ್ಪ ಅಂತ ಅಂದ್ಕೊಂಡಂತಂದರೆ ಸ್ಮೂತ್ ಬರುತ್ತೆ ಹಿಟ್ಟೆಲ್ಲ ಕಲಸಿದ್ದು ಆದಮೇಲೆನೂ ಕೂಡ ನಾನು ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಫುಲ್ ಮೇಲೆಲ್ಲ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹಂಗೆ ಕೈಲಿನೇ ಸ್ವಲ್ಪ ಇದು ಮಾಡಿಬಿಟ್ರೆ ಆಯಿಲೆಲ್ಲನೂ ಹೀರ್ಕೊಳ್ಳುತ್ತೆ ಅದು. ಈಗ ಹಾಗಲಕಾಯಿ ಗೊಜ್ಜನ್ನ ಪ್ರಿಪೇರ್ ಮಾಡೋಣ. ಇದಕ್ಕೆ ಏನೇನಪ್ಪ ಬೇಕು ಅಂತಂದರೆ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಕಾಯಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ನಿಮಗೆ ಬೇಕಿದ್ದರೆ ಹಾಕ್ಕೊಡಿ, ಇಲ್ಲ ಅಂತಾರೆ ಟೊಮೊಟೊ ಹಣ್ಣು ಹಾಕಿದ್ರೂ ಆಗುತ್ತೆ. ಬಟ್ ಏನಪ್ಪ ಅಂತಂದರೆ ನಾನು ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಅದು ಸ್ವಲ್ಪ ಹುಳಿಯಾಗಿದ್ರೇ ಹಾಗಲಕಾಯಿ ಗೊಜ್ಜಿಗೆ ಟೇಸ್ಟು. ಸೊ ಹಾಗಾಗಿ ನಾನು ಒಂದೇ ಒಂದು ಪಿತ್ತ ಈಗ ನೋಡಿ ತೋರಿಸ್ತೀನಿ ಎಷ್ಟು ಅಂತ ಅಂದ್ಕೊಂಡು ಅಷ್ಟು ಹಾಕ್ಕೊಂಡ್ರೆ ಸಾಕು. ಇಲ್ಲ ಅಂತಾರೆ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದ್ರೂ ಹಾಕೋಬೋದು, ಇಲ್ಲ ಅಂತಾರೆ ಬೇಡ ಸ್ಕಿಪ್ ಕೂಡ ಮಾಡ್ಬೋದು, ಟೊಮೊಟೊ ಹಣ್ಣು ಹಾಕ್ಬೋದು. ಮತ್ತು ರುಚಿಗೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಖಾರದ ಪುಡಿ, ನಾನು ಬೇಳೆ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ನಾವು ಬೇಳೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೊಳ್ಳೋದು, ಅದೇ ಪುಡಿನೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೋಬೇಕಾಗುತ್ತೆ. ಈಗ ಕುಕ್ಕರ್ಗೆ ಎಣ್ಣೆ ಮತ್ತು ನಾವು ಈರುಳ್ಳಿ ಮತ್ತು ನಾನು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು 2 ಈರುಳ್ಳಿ 2 ಟೊಮೊಟೊನ ಹೆಚ್ಚು ಹಾಕೋತೀನಿ. ನಾನು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚು ಹಾಕ್ಕೊಳ್ಳೋದು. ಹೆಚ್ಚು ಹಾಕೋಬಿಟ್ಟು ಎಣ್ಣೆ ಬಿಟ್ಬಿಟ್ಟು ಆ ಈರುಳ್ಳಿ ಹೆಚ್ಕೊಂಡಿರ್ತೀವಲ್ಲ ಆ ಈರುಳ್ಳಿನ ಹಾಕೋಬೇಕಾಗುತ್ತೆ. ಈರುಳ್ಳಿನ ಫುಲ್ಲು ಈಗ ಎಲ್ಲದಕ್ಕೂ ಪಲಾವ್ಗೆ ಮತ್ತು ಬೇರೆ ಇದಕ್ಕೆಲ್ಲ ಫುಲ್ಲು ಕಂದು ಬಣ್ಣ ಬರೋ ಥರ ಹುರಿತೀವಿ ನೋಡಿ, ಅಷ್ಟು ಕನ್ಸಿಸ್ಟೆನ್ಸಿ ಬೇಡ. ಬಟ್ ಇದು ಹೆಂಗಿಷ್ಟು ಅಂತಂದರೆ ಸ್ವಲ್ಪ ಒಂದು ಅರ್ಧ ಭಾಗ ಬೆಂದಿರಬೇಕು, ಅಷ್ಟಿರಲಿ. ಅಷ್ಟು ಬೇಯ್ತಾ ಇದೆ ಅಂತ ಅಂದಾಗ ನಾವು ಹಾಗಲಕಾಯಿನ ಹೆಚ್ಕೊಂಡಿರ್ತೀವಿ. ನಾನು ಹಾಗಲಕಾಯಿನ ಯಾವ ಥರ ಅಂತ ಅಂದ್ಕೊಂಡ್ರೆ ರೌಂಡಾಗಿ ನಾನು ಹೆಚ್ಕೊಂಡಿಲ್ಲ. ಹೆಂಗೆ ಅಂತಂದರೆ ರೌಂಡಲ್ಲಿ ಇನ್ನೂ ಅರ್ಧ ಭಾಗ ಮಾಡಿ ನಾನು ಹೆಚ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಹುಡುಗರೆಲ್ಲ ತೆಗ್ದು ಇಡ್ತಾರೆ, ಅದಕ್ಕಿಂತ ಈ ಥರ ಮಾಡಿಕೊಟ್ರೆ ತಿಂತಾರೆ ಸ್ವಲ್ಪನಾದ್ರು. ಹುಡುಗರು ತಿನ್ನೋದು ಕಮ್ಮಿನೇ, ಆದರೂ ಪರವಾಗಿಲ್ಲ ಅಂತ ಅನ್ನೋ ರೀತಿಯಲ್ಲಿ ತಿಂತಾರೆ. ಬಟ್ ನಮಗೆಲ್ಲ ಇಷ್ಟ ಆಗುತ್ತೆ ಇದು ಗೊಜ್ಜು. ಇದನ್ನ ಏನಪ್ಪ ಅಂತಂದರೆ ಚೆನ್ನಾಗಿ ಹುರ್ಕೋಬೇಕು. ಇದು ಹೆಂಗೆ ಅಂತ ಅಂದ್ಕೊಂಡ್ರೆ ಅದೆಲ್ಲ ಫುಲ್ಲು ಒಂಥರ ಈಗ ಹೆಂಗಿದೆ ಅದು ಹುರಿತಾ ನಿಮ್ಗೆ ಅನಿಸುತ್ತೆ ಬಾಡಿದೆ ಇದು ಹಾಗಲಕಾಯಿ ಅಂತ ಅಂದ್ಕೊಂಡು ನಿಮ್ಗೆ ಅನಿಸುತ್ತೆ. ಅಲ್ಲಿವರೆಗೂ ಕೂಡ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ನಾನು ಹಸಿ ಕಾಳು ಆಗದೇ ಇದ್ದರೆ ನಾನು ಒಣಗಾಳು ಹಾಕ್ತೀನಿ. ಯಾವ ಕಾಳು ಅಂತಂದರೆ ಕಡಲೆಕಾಳನ್ನು ಹೆಸರು ಕಾಳನ್ನು ಹಾಕ್ತೀನಿ. ಇದಕ್ಕೆ ನಾನು ರಾತ್ರಿನೇ ನೆನೆಸ್ಕೊಂಡು ಬೆಳಗ್ಗೆ ಹಾಕೋದು. ಆದರೆ ಈಗ ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಮ್ಮ ಮನೆ ತೊಗರಿಕಾಳು ಬೆಳೆದಿದ್ವಿ. ಅದೇ ತೊಗರಿಕಾಳನ್ನೇ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಮಾತ್ರ ಇದು. ಯಾಕಂತಂದರೆ ಸ್ವಲ್ಪ ಕೈ ಅಲ್ವಾ ಹಾಗಲಕಾಯಿ, ಹುರ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ನಮಗೆ ಕೈ ಅಂಶ ಜಾಸ್ತಿ ಇರೋದಿಲ್ಲ. ಮತ್ತು ಟೊಮೊಟೊ ಹೆಚ್ಕೊಂಡಿರ್ತೀವಲ್ಲ ನೋಡಿ, ಲಾಸ್ಟ್ಗೆ ಟೊಮೊಟೊ ಹಾಕೋಬೇಕಾಗುತ್ತೆ. ನಾವು ಟೊಮೊಟೊನ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಮತ್ತು ಏನಪ್ಪ ಅಂತಂದರೆ ನನಗೆ ಕಾಳು ಹಾಕೋ ಇಷ್ಟೇ ಅಂತ ಅನ್ನಿಸ್ತಿದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನನ್ನ ಕಾಳು ಜಾಸ್ತಿ ಸಿಗಬೇಕು ನನಗೆ ಈ ಥರ ಮಾಡಿದ್ರೇ ಇಷ್ಟ. ಕೆಲವೊಬ್ಬರು ಮಾಡ್ತಾರೆ ಅಂದರೆ ಅವರವರ ಟೇಸ್ಟ್ ತಕ್ಕನಂಗೆ ಅವ್ರು ಮಾಡ್ಕೋತಾರೆ. ಅದನ್ನೇ ಹಾಗೇ ಇಷ್ಟು ಹುರ್ಕೊಂಡು ಕಾಳುಗಳೇನು ಹಾಕೋದಿಲ್ಲ. ಇಷ್ಟು ಹುರ್ಕೊಂಡು ಸ್ವಲ್ಪ ಖಾರದ ಪುಡಿ ಉರಿಸ್ಬಿಟ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಉಪ್ಪಿನ ಪುಡಿ ಮತ್ತು ಕಾಯಿ ತುರಿ ಹಾಕ್ಬಿಟ್ಟು ಇಳಿಸ್ಬಿಡ್ತಾರೆ. ನಂಗೆ ಆ ಥರ ಟೇಸ್ಟ್ ನಿಜ ಇಷ್ಟ ಆಗೋದಿಲ್ಲ. ನಾನು ಅದನ್ನು ಟೇಸ್ಟು ಮಾಡೋಕ್ಕೆ ಇಷ್ಟಪಡ. ನಾನು ಅದನ್ನು ಒಂದು ದಿನವೂ ಕೂಡ ನಾನು ಮನೇಲೂ ಕೂಡ ಮಾಡಿಲ್ಲ. ಈಗ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ನಿಮಗೆ ಎಷ್ಟು ಗೊಜ್ಜು ಕನ್ಸಿಸ್ಟೆನ್ಸಿ ಬೇಕಾ, ಇದರಲ್ಲಿ ಮುದ್ದೆನೂ ಕೂಡ ಊಟ ಮಾಡ್ಬೋದು. ಇದನ್ನು ಸಾರು ಥರ ಮಾಡ್ಕೊಂಡು ಮುದ್ದೆ ಇನ್ನು ಸ್ವಲ್ಪ ಗೊಜ್ಜು ಟೈಪಲ್ಲೇ ನೀವು ಮುದ್ದೆ ಊಟ ಮಾಡೋರಾದರೆ ಮುದ್ದೆನೂ ಊಟ ಮಾಡ್ಬೋದು ಅದರಲ್ಲಿ. ನಾನು ಈ ಕನ್ಸಿಸ್ಟೆನ್ಸಲ್ಲಿ ನನಗೆ ಚಪಾತಿಗಲ್ವ ಸ್ವಲ್ಪ ಗೊಜ್ಜು ಟೈಪಲ್ಲೇ ನಾನು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನಾನು ಈ ಥರ ಇಷ್ಟು ಮಾಡ್ಕೊಂಡಿದ್ದು ಆದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ.
ಉಪ್ಪು ನಿಮ್ಗೆ ರುಚಿಗೆ ಗೊತ್ತಲ್ಲ, ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಈ ಗೊಜ್ಜನ್ನ ನೀವು ಮಾಡಿ ತಿಂದಮೇಲೆ ವಾರದಲ್ಲಿ ಒಮ್ಮೆ ಆದರೂ ನಾವು ಹಾಗಲಕಾಯಿ ಗೊಜ್ಜು ಮಾಡೋಣಪ್ಪ ಅಂತ ನೀವು ಖಂಡಿತ ಅಂತೀರಾ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಂಗೆ ಇದನ್ನು ಹೇಳ್ಕೊಟ್ಟಿದ್ದು ನಮ್ಮ ಆಂಟಿಯವ್ರ ಮನೆ ಮಾಡ್ತಾಯಿದ್ರು ಯಾವಾಗ್ಲೂ. ನಾನಂತೂ 2 ರೊಟ್ಟಿ ಚೆನ್ನಾಗಿ ತಿಂದು ಹಾಕ್ಬಿಡುವೆ. ನನಗೆ ಗೊಜ್ಜಂತೂ ಇಷ್ಟ ಆಗ್ತಿದ್ದಿರಲ್ಲ. ಅವಾಗಿಂದ ನಾನು ಹಿಂಗೇನೆ, ಆಗಲೇ ಸುಮಾರು ವರ್ಷದಿಂದನೂ ನಾನು ಇದೇ ಥರನೇ ಮಾಡೋದು. ಒಂದು 2 ವಿಷಲ್ ಹೊಡ್ಸಿದ್ರೆ ಸಾಕು. 2-3 ವಿಷಲ್ ಹೊಡ್ಸ್ಬೋದು, ಚೆನ್ನಾಗಿರುತ್ತೆ. ಆಗಿದ್ದಾದಮೇಲೆ ಕುಕ್ಕರ್ ತೆಗ್ದುಬಿಟ್ಟು ನಾನು ಕಾಯಿ ತುರಿನ ಸ್ವಲ್ಪ ಆ್ಯಡ್ ಮಾಡ್ತೀನಿ ಇದಕ್ಕೆ. ನನಗಿಷ್ಟ ಕಾಯಿ ತುರಿ ಹಾಕಬೇಕು. ಇಷ್ಟ ಅಂತ ಅನ್ನೋದಕ್ಕಿಂತ ಮೇಲೆ ಈ ಥರ ಕಾಯಿ ತುರಿ ಉದುರಿಸಿದ್ರೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿ ಸಖತ್ತಾಗಿರುತ್ತೆ. ನನ್ನ ಮಾತು ಸುಳ್ಳು ಅಂತ ಅನಿಸಿದ್ರೆ ನೀವು ಒಂದು ಸತಿ ಟ್ರೈ ಮಾಡಿ. ನಾವು ಮಾಡೋದನ್ನೇ ನಾನು ನಿಮಗೆ ಹೇಳ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಅಡುಗೆ ಎಲ್ಲ ತಿಂಡಿ ಎಲ್ಲ ಮಾಡಿದ್ದಾದಮೇಲೆ ಮಕ್ಕಳೆಲ್ಲ ಹೋದರು. ಮಕ್ಕಳೆಲ್ಲ ಹೋಗಿದ್ದಾದಮೇಲೆ ನಾನೊಂದು ಸ್ವಲ್ಪ ಹೇರೆಲ್ಲ, ಈಗ ಚಳಿಗಾಲ ಅಲ್ವಾ, ಮೊದಲೇ ನನ್ನ ಸ್ಕಿನ್ನು ಡ್ರೈಯೇ, ಹೇರು ಡ್ರೈಯೇ. ಹಾಗಾಗಿ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು 1 ಸ್ಪೂನ್ ಅಗಸೆ ಬೀಜ, 1 ಸ್ಪೂನ್ ಅಕ್ಕಿ, 1 ಸ್ಪೂನ್ ಮೆಂತ್ಯಕಾಳು, ಅದಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಕೋಬೇಕು ಅದನ್ನು. ಅದು ಯಾವ ಥರ ಕನ್ಸಿಸ್ಟೆನ್ಸಿ ಬರಬೇಕು ಅಂತ ಅಂದರೆ ತೋರಿಸ್ತೀನಿ ನಾನು. ಸ್ವಲ್ಪ ಜೆಲ್ ಟೈಪು, ಈ ಅಗಸೆ ಬೀಜದ್ದು ಜೆಲ್ಲೆಲ್ಲ ಬಿಟ್ಕೋಬೇಕು ಅದಕ್ಕೆ. ಅಲ್ಲಿವರೆಗೂ ಕೂಡ ನಾವು ಅದನ್ನು ಕುದಿಸ್ಕೋಬೇಕಾಗುತ್ತೆ. ಬಟ್ ಇದನ್ನ ಹಾಕೋದ್ರಿಂದ ಏನು ಅಂತಂದರೆ, ಇದು ಪಾರ್ಲರ್ಗೆ ಹೋಗಿ ನಾವು ಹೇರ್ ಸ್ಟ್ರೈಟ್ನಿಂಗು ಮತ್ತು ಹೇರ್ ಸ್ಮೂತಿಂಗ್ ಮಾಡಿಸ್ಕೋತೀವಿ ಅಲ್ವಾ, ಅಷ್ಟೊಂದು ದುಡ್ಡು ಖರ್ಚು ಮಾಡಿರ್ತೀವಿ. ಅದರಲ್ಲೆಲ್ಲ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅಲ್ವಾ. ಅದಕ್ಕಿಂತ ಇದನ್ನು ಮಾಡಿಕೊಂಡು ನೀವು ವಾರದಲ್ಲಿ ವಾರದಲ್ಲಿ 3-4 ಸತಿ ಅಪ್ಲೈ ಮಾಡಬೇಕು ಇದನ್ನು ಅಂತ ಅನ್ನುವಂಥದ್ದೇನಿಲ್ಲ. ನಾನು ವೀಕ್ಲಿನೂ ಹಾಕ್ತಾಯಿರ್ತೀನಿ. ಇಲ್ಲ ಅಂತಾರೆ ಟೈಮ್ ಸಿಕ್ಕಿಲ್ಲ ಅಂತಾರೆ 15 ಡೇಸ್ಗೆ ಒಂದು ಸತಿನೂ ಕೂಡ ಅಪ್ಲೈ ಮಾಡ್ತೀನಿ. ಬಟ್ ಹೇರ್ ಮಾತ್ರ ನಾನು ಮಾಡೋವರೆಗೂ ಕೂಡ ಅಷ್ಟು ಸ್ಮೂತಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ಜೆಲ್ ಟೈಪ್ ಆಗಿ ಅದು ಬರಬೇಕು. ಅದು ನಿಮ್ಗೆ ಗೊತ್ತಾಗುತ್ತೆ ನಿಮಗೇನೆ, ಜೆಲ್ ಆಗಿದೆ ಇದು ಅಂತ ಅಂದ್ಕೊಂಡು. ಇಷ್ಟುವರೆಗೂ ನೀವು ಕುದಿಸ್ಕೊಳ್ಳಿ. ಅದನ್ನು ಕುದಿಸ್ಕೊಂಡಿದ್ದು ಆದಮೇಲೆ ನೀವು ಸೋಸ್ಕೊಳ್ಳಿ ಅದನ್ನು. ಸೋಸ್ಕೊಳ್ಳಿ. ಅದು ಬಟ್ಟೆಲಾದ್ರೂ ಸೋಸ್ಕೋಬೋದು ನೀವು, ಬಟ್ಟೆಲೂ ಚೆನ್ನಾಗಿ ಸೋಸ್ಬೋದು. ಬಟ್ ನಾನಂತಂದರೆ ಜಾಲರಿಲಿ ಈ ಸುಮಾರಾಗಿರುತ್ತಲ್ಲ ನೋಡಿ, ಆ ಥರ ಪ್ಲಾಸ್ಟಿಕ್ ಜಾಲರಿ ಇರುತ್ತಲ್ಲ, ಪ್ಲಾಸ್ಟಿಕ್ ಆರ್ ಸ್ಟೀಲು ಯಾವುದಾದ್ರೂ ಓಕೆ, ಅದರಲ್ಲಿ ನೀವು ಸೋಸ್ಕೊಂಡ್ರೆ ಚೆನ್ನಾಗಿ ಅದು ಚೆನ್ನಾಗಿ ಬರುತ್ತೆ. ಜೆಲ್ ನಿಮಗೆ ಚೆನ್ನಾಗಿ ಬರುತ್ತೆ. ಇದು ಇದೆಯಲ್ಲ, ಇದು ವೇಸ್ಟಾ ಅಂತ ಅಂದ್ಕೊಂಡು ನೀವು ಅನ್ಕೋಬೋದು. ಬಟ್ ಇದು ವೇಸ್ಟ್ ಮಾಡಲ್ಲ. ನಾನು ಇದನ್ನು ನಾಳೆ ವ್ಲಾಗಲ್ಲಿ ನಿಮಗೆ ಇದನ್ನು ನಾನು ಏನು ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಮತ್ತು ಇದು ಆದಮೇಲೆ ಈ ಜೆಲ್ ಇದೆಯಲ್ಲ ನೋಡಿ, ಈ ಜೆಲ್ಗೆ ಒಂದು 2 ಸ್ಪೂನ್ ಆರ್ 3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ನ ಹಾಕ್ಕೊಂಡು ನೀವು ಹೇರ್ಗೆ ಅಪ್ಲೈ ಮಾಡಿ. ಸ್ವಲ್ಪ ಚೆನ್ನಾಗಿ ಬಗ್ದಿ ಕೂದಲನ್ನೆಲ್ಲ ಬಗ್ದಿ ತೆಗೆದು ನೀಟಾಗಿ ಕೂದಲಿಗೆ ಫುಲ್ಲು ಬುಡದಿಂದ ಲಾಸ್ಟ್ವರೆಗೂ ನೀವು ಚೆನ್ನಾಗಿ ಅಪ್ಲೈ ಮಾಡಿ. ನಾನು ಪ್ಯಾರಾಚೂಟ್ ಆಲೋವೆರಾ ಯೂಸ್ ಮಾಡ್ತೀನಿ ನಾನು. ನೋಡಿ, ನಾನು ಆಲ್ರೆಡಿ ಹಚ್ಕೊಂಡಿದ್ದು ಆದಮೇಲೆ ಏನಪ್ಪ ಅಂತ ಅಂದರೆ ನಿಮ್ಗೆ ಇನ್ನೊಂದು ಇದರಿಂದ ಯೂಸ್ ಹೇಳ್ತೀನಿ. ಇದನ್ನು ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸು ಕೂಡ. ನಾನು ವೈಟ್ ಆಗುತ್ತೆ ಅಂತ ಅಂದ್ಕೊಂಡು ಹೇಳ್ತಿಲ್ಲ. ಇದರಿಂದ ಏನಪ್ಪ ಯೂಸು ಅಂತ ಅಂದ್ಕೊಂಡಂತಾರೆ, ನಮ್ಮ ಮುಖ ಶೈನಿ ಆಗಿರುತ್ತೆ. ಮತ್ತು ಏನು ಅಂತ ಗ್ಲೋಯಿಂಗ್ ಹೊಳಿತಾ ಇರುತ್ತೆ ನೋಡಿ ಮುಖ. ಅವರು ಸ್ವಲ್ಪ ಅಷ್ಟು ವೈಟ್ ಇಲ್ಲ ಆದರೂ ಕೂಡ ಮುಖ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ ಅಂದ್ಕೊಂಡು ಒಬ್ಬರು ಫೇಸ್ಗೆ ಹೇಳ್ತಾರೆ ನೋಡಿ. ಸೊ ಆ ಒಂದು ರೀತಿಯಲ್ಲಿ ನಮ್ಮ ಫೇಸು ಗ್ಲೋಯಿಂಗ್ ಆಗಿರುತ್ತೆ. ಅದು ಈಗ ಚಳಿಗಾಲ ಆಗಿರೋದ್ರಿಂದ ನಮ್ಮ ಫೇಸ್ಗೆ ಒಳ್ಳೆ ಮಾಯಿಶ್ಚರೈಸ್ ರೀತಿ ವರ್ಕ್ ಮಾಡುತ್ತೆ ಇದು. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದ್ಕೊಂಡ್ರೆ, ನಾವು ಪಾರ್ಲರ್ಗೆ ಹೋಗಿ ಎಷ್ಟೊಂದು ದುಡ್ಡೆಲ್ಲನೂ ವೇಸ್ಟ್ ಮಾಡ್ತೀವಿ ಅಲ್ವಾ. ಮತ್ತು ಏನಪ್ಪ ಅಂದರೆ ಪಾರ್ಲರ್ದು ವರ್ಕ್ ಆಗೋದಿಲ್ಲ ಅಂತಲೂ ಹೇಳ್ತಾ ಇಲ್ಲ ನಾನು. ಎಷ್ಟು ದಿನ ಇರುತ್ತೆ, 15 to 20 ಡೇಸು ಅವರು ಏನು ಫೇಸ್ ಪ್ಯಾಕ್ ಹಾಕಿರ್ತಾರೆ ಅದು ವರ್ಕ್ ಆಗುತ್ತೆ. ಬಟ್ ಅದಾದಮೇಲೆ ಮತ್ತೆ ಮಾಮೂಲಿ ಥರನೇ ಆಗುತ್ತೆ. ಮತ್ತು ಒಬ್ಬೊಬ್ರಿಗೆ ಫೇಸ್ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಫುಲ್ ರೆಡ್ಡಿಶ್ ಆಗಿಬಿಡುತ್ತೆ ಫೇಸ್ ಎಲ್ಲ. ಅದಕ್ಕಿಂತ ಈ ಥರ ಮನೇಲೇ ಹೋಮ್ ರೆಮಿಡೀಸ್ನೆಲ್ಲ ಟ್ರೈ ಮಾಡ್ಕೊಂಡು ಬಂದರೆ ನಮ್ಮ ಫೇಸು ಚೆನ್ನಾಗಿರುತ್ತೆ ಮತ್ತು ನಮ್ಮ ಹೆಲ್ದಿಯಾಗೂ ಕೂಡ ಇರ್ತೀವಿ ನಾವು. ಸೊ ಟ್ರೈ ಮಾಡಿ ಒಂದು ಸರಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ
ಟಿಪ್ಸ್ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಂಡು ಅನಿಸಿದ್ರೆ ನನ್ನ ವೀಡಿಯೋಗೆ ಲೈಕ್ ಕೊಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನನ್ನ ವೀಡಿಯೋನ ವಾಚ್ ಮಾಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೊಡಿ. ಯಾಕಂತಂದರೆ ನಾನು ಹಾಕಿದ ವೀಡಿಯೋಸ್ ತಕ್ಷಣ ಒಂದು ನೋಟಿಫಿಕೇಷನ್ ಕೂಡ ಕೊಡಿ. ನಾನು ಹಾಕಿದ ವೀಡಿಯೋ ತಕ್ಷಣ ನಿಮ್ಮ ಹತ್ರ ನಿಮಗೆ ಬರುತ್ತೆ. ಓಕೆ ಬಾಯ್.